ಬಾಲ್ಯದಲ್ಲಿ ಆಟ ಆಡುವಾಗ, ದನ ಕರ ಕುರಿ ಎಮ್ಮೆ ಕಾಯುವಾಗ, ಮತ್ತು ಹೊಲದಲ್ಲಿ ಕೆಲಸ ಮಾಡುವಾಗ ಬಿದ್ದಿರ್ತೀವಲ್ಲ, ಎಡವು ಬಿದ್ದಿರ್ತೀವಿ, ಓಡೋಗಿ ಬಿದ್ದಿರ್ತೀವಿ. ಹೀಗೆ ಬಿದ್ದಾಗ ಒಂದಷ್ಟು ಗಾಯಗಳಾಗ್ತಾಯಿದ್ವು. ಆದರೆ ಭಯ ಆಗ್ತಿರಲಿಲ್ಲ. ಆದರೆ ಈಗ ವಯಸ್ಸಾದ ಮೇಲೆ ಏನಾದರೂ ಬಿದ್ದರೆ ಬಿದ್ದ ಬೈಕೇ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಇಲ್ಲಾಂದರೆ ಆ ಬಿದ್ದ ಪೆಟ್ಟಿಗೆ ಲಕ್ಷಾಂತರ ರೂಪಾಯಿ ಆಸ್ಪತ್ರೆಯಲ್ಲಿ ಕಳಿಬೇಕಾಗ್ತದೆ. ಆದರೆ ಆ ಬಾಲ್ಯದಲ್ಲಿ ನಾವು ಬಿದ್ದಿರ್ತಿದ್ವಲ್ಲ, ಚರ್ಮ ಕಟ್ಟಾಗಿ ರಕ್ತ ಸೋರ್ತಿದ್ರು ಕೂಡ ಭಯ ಆಗ್ತಿರಲಿಲ್ಲ. ಅಪ್ಪ ಅಮ್ಮ ಹೊಡಿತಾರೆ ಅನ್ನೋ ಭಯ ಬಿಟ್ಟರೆ ನಮ್ಮ ದೇಹಕ್ಕೆ ಜೀವಕ್ಕೆ ಏನೋ ಆಗಿಬಿಟ್ಟಿದೆ ಅನ್ನೋ ಭಯವೇ ಆಗ್ತಿರಲಿಲ್ಲ. ತಕ್ಷಣವೇ ನಮಗೆ ಗೊತ್ತಿದ್ದ ಒಂದು ಮುಲಾಮು ಅಥವಾ ಟೀಂಚರು ಅಂದರೆ ಇದೇ ಟೀಂಚರ್ ಗಿಡ. ಇದನ್ನು ಟೀಂಚರ್ ಗಿಡ ಅಂತಲೂ ಕೂಡ ಕರೀತಾರೆ. ಅಟ್ಟಿಗೆ ಸೊಪ್ಪು ಅಂತಾರೆ, ಅಡಿಕೆ ಸೊಪ್ಪು ಅಂತಾರೆ, ಟೆಕ್ಕಿ ಗಿಡ ಅಂತಲೂ ಕರೀತಾರೆ. ಇದನ್ನು ಕನ್ನಡದಲ್ಲಿ ಜಯಂತಿ ಗಿಡ ಅಂತಲೂ ಕೂಡ ಕರೀತಾರೆ. ಇದರ ರಸವನ್ನು ಬಿಟ್ಟುಬಿಟ್ರೆ ಆ ಬಿದ್ದ ಗಾಯಕ್ಕೆ, ಕಟ್ಟಾದ ಚರ್ಮದ ಜಾಗಕ್ಕೆ ರಕ್ತ ಸುರಿತದಲ್ಲ, ಅಲ್ಲಿಗೆ ಬಿಟ್ಟು ಇದರ ರಸವನ್ನು ಬಿಟ್ಟ ತಕ್ಷಣ ರಕ್ತ ಎಪ್ಪುಗಟ್ಟಿ ಗಾಯ ಸ್ವಲ್ಪ ದಿನದಲ್ಲೇ ವಾಸಿ ಆಗ್ತಾ ಇತ್ತು. ನಾನು ತುಂಬ ದಿನಗಳವರೆಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಬಿದ್ದು ಗಾಯ ಆಗಿ ಚರ್ಮ ಕಟ್ಟಾಗಿ ರಕ್ತಸ್ರಾವವಾದರೆ ಈ ಸೊಪ್ಪಿನ ರಸವನ್ನು ಬಳಸ್ತಾರೆ ಅಂತ ತಿಳ್ಕೊಂಡಿದ್ದೆ. ಆದರೆ ಈ ಸಸ್ಯದ ಇತಿಹಾಸವನ್ನು ತಿಳಿತಾ ಹೋದಾಗ ನನಗೆ ಮತ್ತೊಂದು ಆಶ್ಚರ್ಯಕರ ವಿಷಯ ತಿಳಿಯಿತು. ಈ ಏನು ಬ್ರಿಟಿಷ್ನರಿದ್ರಲ್ಲ ನಮ್ಮ ದೇಶವನ್ನು ಆಳ್ತಾ, ಆಗ ಈ ಸಿಪಾಯಿಗಳಿಗೆ ಏನಾದರೂ ಯುದ್ಧದಲ್ಲಿ ಮತ್ತು ಕತ್ತಿಯಿಂದ ಗಾಯಗಳಾಗಿ ರಕ್ತಸ್ರಾವ ಆಗ್ತಿದ್ರೆ ಅಲ್ಲಿಯ ಸೈನ್ಯದ ವೈದ್ಯರು ಕೂಡ ಪ್ರಾಥಮಿಕ ಚಿಕಿತ್ಸೆಯಾಗಿ ಈ ಸೊಪ್ಪಿನ ರಸವನ್ನೇ ಬಿಡ್ತಾ ಇದ್ರಂತೆ. ಆಗ ಆ ತಕ್ಷಣ ರಕ್ತ ಎಪ್ಪುಗಟ್ಟಿ ರಕ್ತಸ್ರಾವವಾಗುವುದು ನಿಲ್ತಾ ಇತ್ತು ಅಂತೇಳಿ ಇತಿಹಾಸದಿಂದ ತಿಳಿದು ಬರ್ತದೆ. ನೆಲದಲ್ಲಿ ತೆವಳುತ್ತಾ ಬೆಳೆಯುವ ಈ ಕಳೆ ಸಸ್ಯವನ್ನು ಕನ್ನಡದಲ್ಲಿ ಯಾಕೆ ಜಯಂತಿ ಗಿಡ ಅಂತ ಕರೀತಾರೆ ಅನ್ನೋದೇ ನನಗೀಗಲೂ ಕೂಡ ಅರ್ಥವಾಗಿಲ್ಲ. ಜಯಂತಿ ಅಂದರೆ ಕನ್ನಡದಲ್ಲಿ ಈ ಹುಟ್ಟಿದಬ್ಬ, ಜನ್ಮದಿನಗಳ ಆಚರಣೆಯನ್ನು ಅರ್ಥ ಬರ್ತದೆ. ಸಂಸ್ಕೃತದಲ್ಲಿ ಗೆಲುವು, ವಿಜಯಶಾಲಿ ಅನ್ನೋದಕ್ಕೆ ಜಯಂತಿ ಅಂತ ಕರೀತಾರೆ. ಹಾಗೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಜಯಂತಿ ಎಂಬುದು ಇಂದ್ರನ ಮಗಳ ಹೆಸರು. ಮತ್ತು ಈ ದುರ್ಗಾದೇವಿಗೂ ಕೂಡ ಜಯಂತಿ ಅನ್ನೋದು ಇನ್ನೊಂದು ಹೆಸರಿದೆ. ಶಿವನನ್ನು ಕೂಡ ಜಯಂತಿ ಎನ್ನುವ ಮತ್ತೊಂದು ಹೆಸರಿನಿಂದಲೂ ಕೂಡ ಕರೀತಾರೆ. ಹಾಗೆ ಕೃಷ್ಣ ಹುಟ್ಟಿದ ದಿನವನ್ನು ಕೂಡ ಜಯಂತಿ ಅಂತಲೇ ಹೇಳ್ತಾರೆ. ಹೀಗಿರಬೇಕಾದ್ರೆ ಈ ಸಸ್ಯಕ್ಕೆ ಜಯಂತಿ ಎನ್ನುವ ಹೆಸರು ಅದು ಯಾಕೆ ಬಂತು ಅನ್ನೋದು ನನಗೀಗಲೂ ಕೂಡ ನಿಗೂಢವಾಗಿ ಕಾಣ್ತದೆ. ಸಂಸ್ಕೃತದಲ್ಲಿ ಕೂಡ ಈ ಸಸ್ಯವನ್ನು ಜಯಂತಿ ಗಿಡ ಅಂತೇಳಿ ಕರೆಯೋದಿಲ್ಲ. ಇದನ್ನು ಸಂಸ್ಕೃತದಲ್ಲಿ ಜಯಂತಿ ವೇದ ಅಂತಾರೆ, ಆವಂತಿ ಅಂತಾರೆ, ಮತ್ತು ಕ್ಷುದ್ರ ಸೇವಂತಿಕೆ ಅಂತೇಳಿ ಕರೀತಾರೆ. ಸಂಸ್ಕೃತದಲ್ಲಿ ಜಯಂತಿ ಅಂತ ಕರೆಯುವ ಗಿಡ ಮತ್ತೊಂದಿದೆ. ಈ ಸಸ್ಯದ ವೈಜ್ಞಾನಿಕ ಹೆಸರು ಟ್ರೈಡಾಕ್ಸ್ ಪ್ರೊಕುಂಬನ್ಸ್ ಅಂತ. ಇದರ ಕುಟುಂಬ ಅಷ್ಟರೇಸಿಯ. ಇದರ ಹೆಸರು ಏನಾದರೂ ಇರಲಿ, ಇದರ ಉಪಯೋಗವನ್ನು ನೋಡುವುದಾದರೆ ಪ್ರಾಚೀನ ಕಾಲದಿಂದ ಇವತ್ತಿನ ಆಧುನಿಕ ಯುಗದವರೆಗೂ ಕೂಡ ರಕ್ತಸ್ರಾವವನ್ನು ತಡೆಯುವಲ್ಲಿ ಈ ಸಸ್ಯ ಒಂದು ಪ್ರಮುಖ ಗಿಡಮೂಲಿಕೆಯಾಗಿ ಬಳಕೆಯಾಗ್ತಾ ಬಂದಿದೆ. ಹಿಂದೆ ಈ ಗ್ರಾಮೀಣ ಪ್ರದೇಶದಲ್ಲಿ ಹೆರಿಗೆಯನ್ನು ಮಾಡಿಸ್ಲಿಕ್ಕೆ, ಪ್ರಸವವನ್ನು ಮಾಡಿಸ್ಲಿಕ್ಕೆ ಸೂಲ್ಗಿತ್ತಿಯರು ಅಂತ ಇರ್ತಾಯಿದ್ರು. ಆ ಸೂಲಗಿತ್ತಿಯರು ಹೆರಿಗೆಯ ನಂತರ, ಪ್ರಸವದ ನಂತರ ತೀವ್ರ ರಕ್ತಸ್ರಾವವಾಗ್ತಾ ಇದ್ದರೆ ಅವರು ಈ ಜಯಂತಿ ಗಿಡದ ಪುಡಿಯನ್ನು ರಕ್ತಸ್ರಾವದ ಜಾಗಕ್ಕೆ ಹಚ್ಚುತ್ತಾ ಇದ್ರಂತೆ. ಆಗ ತಕ್ಷಣ ರಕ್ತ ಎಪ್ಪುಗಟ್ಟಿ ರಕ್ತಸ್ರಾವ ನಿಲ್ತಿತ್ತು ಅಂತೇಳಿ ತಿಳಿದು ಬರ್ತದೆ. ಹಾಗೆ ಈ ಕೇರಳದ ಗಿಡಮೂಲಿಕೆ ಚಿಕಿತ್ಸಾಲಯದ ಫಸ್ಟ್ ಏಡ್ ಬಾಕ್ಸ್ನಲ್ಲಿ ಇವತ್ತಿಗೂ ಕೂಡ ಕಾಯಮ್ಮಾಗಿ ಈ ಜಯಂತಿ ಸಸ್ಯದ ಸಾರವನ್ನು ಇಟ್ಕೊಂಡಿರ್ತಾರೆ. ಯಾಕಂದರೆ ಎಲ್ಲಾದರೂ ಬಿದ್ದು ಅಥವಾ ಚರ್ಮ ಕತ್ತರಿಸಿ ಗಾಯಗಳಾದರೆ ತಕ್ಷಣ ಈ ಸಾರವನ್ನು ಪ್ರಾಥಮಿಕ ಚಿಕಿತ್ಸೆಯಾಗಿ ನೀಡಬೇಕು ಅನ್ನೋದು ಅಲ್ಲಿಯ ಉದ್ದೇಶ ಆಗಿದೆ. ಈ ಜಯಂತಿ ಗಿಡ ಏನು ಈ ಭೃಂಗರಾಜ ತೈಲ ಅಂತ ತಯಾರಿಸ್ತಾರಲ್ಲ ಕೂದಲ ಬೆಳವಣಿಗೆಗೆ, ಆ ಭೃಂಗರಾಜ ಸಸ್ಯದ ಉಪವರ್ಗಕ್ಕೆ ಸೇರಿದ್ದಾಗಿದೆ. ಹೀಗಾಗಿ ಈ ಸಸ್ಯ ಕೂಡ ಕೂದಲಿನ ಬೆಳವಣಿಗೆಯಲ್ಲಿ, ಕೂದಲಿನ ರಕ್ಷಣೆಯಲ್ಲಿ ಒಂದು ಪ್ರಮುಖವಾಗಿ ಬಳಸುವಂತಹ ಒಂದು ಗಿಡಮೂಲಿಕೆಯಾಗಿದೆ. ಈ ಜಯಂತಿ ಗಿಡದ ಎಲೆಗಳನ್ನು ಹರಿದು ಅದರ ಪೇಸ್ಟನ್ನು ಹಚ್ಚಿ ಸ್ನಾನ ಮಾಡೋದರಿಂದ ಕೂದಲು ಉದುರುವುದು ನಿಯಂತ್ರಣಕ್ಕೆ ಬರ್ತದೆ. ಮತ್ತು ತಲೆಹೊಟ್ಟು ಕೂಡ ನಿವಾರಣೆಯಾಗ್ತದೆ. ಮತ್ತು ನೆತ್ತಿಯ ಮೇಲೇನಾದರೂ ಸೋಂಕುಗಳಿದ್ದರೆ ಅವು ಕೂಡ ನಿವಾರಣೆ ಆಗ್ತವೆ. ಈ ಜಯಂತಿ ಗಿಡದ ಎಲೆಗಳ ರಸವನ್ನು ಎಳ್ಳೆಣ್ಣೆ ಅಥವಾ ತೆಂಗಿನೆಣ್ಣೆಯೊಂದಿಗೆ ಕಾಯಿಸಿ ತಲೆಗೆ ಹಚ್ಚುವುದರಿಂದ ಅಕಾಲಿಕವಾಗಿ ಬಿಳಿ ಕೂದಲು ಬರ್ತವಲ್ಲ, ಅವು ತಡೆಗಟ್ತವೆ. ಇದರ ಎಲೆಗಳ ರಸದಿಂದ ತಲೆ ಕೂದಲು ತೊಳೆಯೋದರಿಂದ ಕೂದಲಿನ ಬೇರುಗಳು ಗಟ್ಟಿಯಾಗಿ ಕೂದಲು ಉದ್ದವಾಗಿ ಬೆಳೀತವೆ. ತಲೆ ಕೂದಲಿನ ಸಂರಕ್ಷಣೆಯಲ್ಲಿ ಸಹಾಯ ಮಾಡುವ ಈ ಜಯಂತಿ ಸಸ್ಯವನ್ನು ಭೃಂಗರಾಜನ ತಂಗಿ ಈ ಜಯಂತಿ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಜಯಂತಿಗೆ ಒಂದು ಲೈಕ್ ಮಾಡಿ, ನಿಮ್ಗನ್ಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.